ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕ್ಕಳು ಇರಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ವಿಡಿಯೋದಲ್ಲಿ. ನಿಮಗಾಗಿ ಈ ವಿಡಿಯೋ. ಲೆಟ್ಸ್ ಗೋ. ಅನ್ನ ಸಾಂಬಾರು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಕೇಳ್ತೀರಲ್ವಾ, ನಾನು ಸುಮ್ಮನೆ ಹೇಳ್ತೀನಾ? ಇವ್ರು ಹೇಳಿ ಇಲ್ಲಿ ನೋಡಿ ನೋಡಿ ನೋಡಿ. ಇಲ್ಲ, ಚಪ್ಪಲಿ ಹಾಕಿದೀನಿ ಬೇಡ. ಏನ್ ಎಸ್? ಓಕೆ, ಅನ್ನ ಸಾಂಬಾರು ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಹಿಂದೆ ಹೋಗು. ಡೈಲಿ ಇದನ್ನಾಗುತ್ತೆ ನಮ್ಮ ಮನೇಲಿ, ಆಯ್ತಾ? ನೀವು ಅಬ್ಸರ್ವ್ ಮಾಡಿ ಯಾವ್ದು ಮುಟ್ಬೇಕಂತ ಅವಳು ತೋರಿಸ್ತಾಳೆ ಅಂತ. ಅವಳು ನೀವು ನೋಡಿದ್ರಿ, ದೊಡ್ಡ ಫಿಂಗರ್ ತೋರಿಸಿದ್ದವಳು. ಈಗೇನ್ ಮಾಡ್ತಾಳೆ, ಯಾವ್ದು ಮುಟ್ತೀನೋ ಇಲ್ಲ ಅದೇ ಎಗ್ ರೈಸು, ಇನ್ನೊಂದು ನಾನು ಅನ್ನ ಸಾಂಬಾರು ಇಟ್ಕೊಂಡಿದೆ ಅಂತ ಪ್ರತಿ ಸರಿ ಹಿಂಗೆ ಸಖತ್ ಹುಷಾರಾಗ್ಬಿಟ್ಟಿದ್ದಾಳೆ. ನೀರು ಕೊಡಪ್ಪ. ಸೊ ನೋಡಿದ್ರಾ, ನಮ್ಮ ಮನೇಲಿ ಚಿಕನ್ನು, ಎಗ್ ರೈಸು, ಆಮೇಲೆ ಈ ಬಜ್ಜಿ, ಏನೇ ಸ್ನ್ಯಾಕ್ಸ್ ಇದ್ರು ನಮ್ಮ ಮಕ್ಕಳು ಡಿಮ್ಯಾಂಡ್ ಮೇಲೆ ಮಾಡೋದು. ಕೊನೆಗೆ ಅದ್ರ ಜೊತೆಗೆ ನಾನು ತಿನ್ಕೊಳ್ಳೋದು. ಹಿಂಗಾದ್ರೆ ಎಲ್ಲಿ ಸಣ್ಣ ಆಗೋದು? ಇವ್ರೇನೋ ಆಟ ಆಡ್ಕೊಂಡು ಆಕ್ಟಿವ್ ಆಗಿ ಫುಲ್ಲು ಸಣ್ಣ ಆಗ್ಬಿಡ್ತಾರೆ. ನೀವೆಲ್ಲ ಬೆಳೆಯೋ ಮಕ್ಳಪ್ಪ, ನಿಮ್ಗೇನು ಆಗೋದಿಲ್ಲ. ನೀವು ಉದ್ದ ಬೆಳಿತೀರಾ, ಏನಾಗಲ್ಲ. ನಾವು ಅಡ್ಡಡ್ಡ ಬೆಳಿತೀವಿ ಅಷ್ಟೇ. ಬೈಸಿಪ್ಸಾ? ಪಪ್ಪಂದು ಇವಾಗಲ್ಲಪ್ಪ, ಮೊದ್ಲು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಿತ್ತಲ್ಲ, ಬಾಡಿ ಬಿಲ್ಡ್ ಮಾಡಿತ್ತು ಪಪ್ಪ. ಫಸ್ಟ್ ನೀರು ಕುಡಿ. ಪಪ್ಪನ್ ಗೊತ್ತಲ್ಲ, ಅದಕ್ಕೆ ಹೆಂಗ್ ಮಾಡೋದು, ಹೆಂಗೋ 9-5 ಎಲ್ಲ ಇಟ್ಟಿದ್ದಾರೆ, ಅದಕ್ಕೆ ಅವಾಗ ಕಲ್ತ್ಕೊಂತೀನಿ ಹೆಂಗೋ. Cardboard. I don't want this card. Amma, tasmari, torsi. ಸ್ಟ್ರಾಂಗ್. ಅಯ್ಯೋ ಅಲ್ಲಡ್ಸಕ್ಕೆ ಆಗ್ತಿಲ್ಲ. ಹಂಗೆಲ್ಲ ಇಟ್ಕೊಳ್ಳೋದದು. ಹಿಂಗೆ ನೀನ್ ಕವರ್ ಮಾಡ್ಕೊಂಡ್ಬಿಟ್ರೆ ನೋಡಿ, ಈ ತರ ಹಿಂಗ್ ಇಟ್ಕೊಳ್ಳಿ. ನೋಡಿ ಬಂಗಾರ ಏನ್ ಸ್ಟ್ರಾಂಗ್ ಆಗಿದ್ದಾಳೆ ನೋಡೋಣ. ಇನ್ನ ಪ್ಲಾಂಟ್ಸ್ಗಳಂತೂ ನಮ್ಮ ಮನೇಲಿ ಅವಾಗವಾಗ ಜಾಗ ಚೇಂಜ್ ಮಾಡ್ತಾನೆ ಇರುತ್ತೆ. ಹಂಗೆ ಹೌದು, ಶಫಲ್ ಮಾಡೋದು ಜಾಸ್ತಿ ಯಾರು ನಮ್ಮ ಮನೇಲಿ ಅಂದ್ರೆ ನಮ್ಮ ಬಂಗಾರನೇ. ಅವಳಿಗೆ ಚೇಂಜ್ ಅವಾಗವಾಗ ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಂತ ಇಷ್ಟ ಆಗುತ್ತೆ ಅಂತ. ಅಯ್ಯೋ ರಾಮ, ಅವತ್ತು ಒಂದು ಬ್ಲೂ ಕಲರ್ ಬೆಡ್ ಸ್ಪ್ರೆಡ್ ತರಿಸಿದ್ವಲ್ಲ, ಅದನ್ನ ರಿಟರ್ನ್ ಮಾಡ್ಬಿಟ್ವಿ, ಚೆನ್ನಾಗಿರ್ಲಿಲ್ಲ. ಇನ್ನು ನಿನ್ನೆ ಒಂದು ನೆವಿ ಬ್ಲೂ ಕಲರ್ ಇದು ಬ್ಲಾಂಕೆಟ್ ತಗೊಂಡ್ ಬಂದಿದ್ವಿ ನೋಡಿ, ಆ ಸಕ್ಕದಾಗಿದೆ ಕಾಟನ್ದು. ಸೊ ಇವ್ರು ಕಿತ್ತಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಪಪ್ಪ ಆಕ್ಚುಲಿ ಅದಕ್ಕೆ ತರಿಸಿದ್ದು. ಬ್ಲಾಕ್ ಮನೇಲಿ ಎತ್ತಿಟ್ಬಿಟ್ಟೆ ಕ್ಲಾಸೆಟ್ ಅಲ್ಲಿ ಬ್ಲಾಕ್. ನಾನು ರಿಟರ್ನ್ ಮಾಡಿದ್ದು ಅವತ್ತು ಬೆಡ್ ಸ್ಪ್ರೆಡ್ ಪಪ್ಪನ ಬರ್ಡೇ ದಿನ ತರಿಸಿತ್ತು ನೋಡು, ಅದನ್ನ ರಿಟರ್ನ್ ಮಾಡಿದ್ದು. ಏನಂದ್ರೆ ಅದು ಇವಾಗ ನೈಟ್ ನಮ್ಗೆ AC ಇಲ್ಲ ಅಂದ್ರೂ AC ಏನ್ ಬೇಡ, ನಮ್ಗೇನ್ AC ಏನ್ ಬೇಡ, ಬರೀ ಫ್ಯಾನ್ ಹಾಕೊಂಡು ಬೆಡ್ಶೀಟ್ ಹಾಕೊಂಡ್ಬಿಟ್ರೆ ಫುಲ್ ಕೂಲ್ ಫೀಲಿಂಗ್. ನಿಜ. Let me show me your bed sheet. Come on. ಬನ್ನಿ. Let me bed sheet. ತುಂಬಾ ಚೆನ್ನಾಗಿದೆ ಬ್ಲಾಂಕೆಟ್, ಸಕ್ಕತ್ ಇಷ್ಟ ಆಯ್ತು ನನ್ಗಂತೂ. ಕಾಟನ್ ತಗೊಂಡಿದ್ದು, ಕಾಟನ್ ಮತ್ತೆ ರೇಯಾನ್ ಮಿಕ್ಸ್ ಅನ್ಕೋತೀನಿ ಸ್ವಲ್ಪ. 50% ರೇಯಾನ್ ಡಿರೈವ್ಡ್ ಫ್ರಮ್ ಬ್ಯಾಂಬೂ, 50% ಕಾಟನ್. ಸೊ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಅಂದರೆ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಇದು. ಈ ಸಮ್ಮರ್ಗೆ ಬೆಸ್ಟ್ ಅಂತ ಅನ್ಕೋತೀವಿ. ಮಷಿನ್ ವಾಶ್, ಕೋಲ್ಡ್ ಸೆಪರೇಟ್ಲಿ, ನಾಟ್ ಬ್ಲೀಚ್, ಟ್ರೈ ಟು ನಾಟ್. ಇನ್ನು ಎಲ್ಲ ಸ್ಪ್ಯಾನಿಷಲ್ಲೇ ಜಾಸ್ತಿ ಇರುತ್ತೆ. ನೋಡೋಣ ಏನು ಸ್ಪ್ಯಾನಿಷ್ ಕಲ್ತ್ಕೋತೀನಿ ಅಂತಿದ್ದಾಳೆ. ಸೊ ಏನೇನು ವರ್ಡ್ಸ್ ನೀವು ಕಲ್ತ್ಕೊಂಡಿದ್ಯಪ್ಪ? ಅಲ್ಲ, ¿Cómo estás? ¿Cómo estás everyone? Bango hello. Bango hello. So ¿cómo estás ಅಂದ್ರೆ ಏನು?
how are you ಅಂತ. ಹೌ ಆರ್ ಯು, ಹೇಗಿದ್ದೀರಾ? Hola. ಹಾಯ್. Hola ಅಂತ ಹಾಯ್. Gracias. Hola. ಗ್ರಾಸಿಯಾಸ್ ಅಂದ್ರೆ thank you. ಥ್ಯಾಂಕ್ ಯು. ನಾನು ಏನೋ ಅದು ಹೋಗ್ಬೇಕು. ಒಂದೊಂದು ಫ್ಯೂ ವರ್ಡ್ಸ್ ಕಲ್ತ್ಕೊಬೇಕಂತ ಅನ್ಕೊಂತ ಇದ್ದಾಳೆ. ಸೊ ನನಗೂ ಕಲ್ಸಿದ್ದಾಳೆ ಒಂದಷ್ಟು. ಹಾಯ್ ಅಂದ್ರೆ ಓಲಾ ಅಂತ. ಓಲಾ ಕೋಮಾ ಇಸ್ಟಾಸ್ ಎವ್ರಿ ಒನ್ ಅಲ್ವಾ? ಹಾಯ್ ಹೇಗಿದ್ದೀರಾ ಎಲ್ರು ಅಂತ. ಕರೆಕ್ಟ್? ನೋಡ್ಕೊಪ್ಪ, ಕಣ್ಣು ತುಂಬಾ ಹುಷಾರು ಮಗ್ನೆ. ನೋಡ್ಕೊಡ್ರಿ ಸ್ವಲ್ಪ, ಹಿಂದೆ ಮುಂದೆ ಅವ್ಳು ಸಡನ್ ಆಗಿ ಓಡ್ ಬರ್ತಾಳೆ. ತುಂಬಾ ಚೆನ್ನಾಗಿ ಬಂದಿದೆ ಮಗ್ನೆ. ಎಷ್ಟರಿ ಹೇಳಿದೆ ಅವರು ಪಾಪ ಎಷ್ಟರಿ ಕೇಳ್ತಾರೆ ಮಗ್ನೆ. ಫ್ರೆಂಡ್ಸ್, ನಾನು ಹೇಳ್ದೆ ಅಲ್ವಾ, ನೋಡಿ ಫೋನ್ ಇಟ್ಕೊಂಡ್ರೆ ಸಾಕು ಮಾತು ಹೆಂಗ್ ಶುರು ಮಾಡ್ತಾಳೆ ಅಂತ. ಬೀಳಿಸ್ದೆ ಕೆಳಗೆ ನೋಡಪ್ಪ ಪುಷ್ಪನ್ಸು. ಸೊ ನೋಡ್ತಾ ಇರ್ಬೋದು, ನೀಟಾಗಿ ಹೂವೆಲ್ಲ ಚೇಂಜ್ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ. ಪಪ್ಪ ಚೆನ್ನಾಗಿ ಪೂಜೆ ಮಾಡುತ್ತೆ ನಿಜ. ಅಮ್ಮ ಚೆನ್ನಾಗಿ ಪೂಜೆ ಮಾಡಲ್ವಾ? ಚೆನ್ನಾಗಿದೆ. ಎಲಿಮೆಂಟ್ರಿ ಸ್ಕೂಲಾ? ಓ, ನೀನ್ ಮಿಡಲ್ ಸ್ಕೂಲ್ ಹೋಗ್ತಾ ಇದ್ಯಾ ನೆಕ್ಸ್ಟ್? ಅಮ್ಮ ಮತ್ತೆ ಪ್ರೀಕೆ ಅಂತ ಹೇಳ್ಬೇಕು, ಎಲಿಮೆಂಟ್ರಿ ಸ್ಕೂಲ್ ಅಲ್ಲಿ ಕೊಟ್ಟಿದ್ದಂತೆ. ನೋಡಿದ್ರ ಬಂಗಾರು? ಅತ್ತೆ ಮಾವಂದ್ ಫೋಟೋ. ಅದು ಫ್ರೇಮ್ ಅಲ್ಲಿ ಸುಮಾರು ಹುಡುಕಿದ್ವಿ ನಾವು, ಸಿಗ್ಲೇ ಇಲ್ಲ ನಮ್ಗೆ. ಇದು ತುಂಬಾ ಚಿಕ್ಕದು. ಏನ್ ಮಾಡಿದ್ವಿ, ಇದಕ್ಕೆ ಸೆಟ್ ಮಾಡ್ಬಿಟ್ಟು ಹಾಕಿದ್ವಿ. ನಮ್ಮ ತಂದಾಗಿಂದ ನಮ್ಮ ಬಂಗಾರ ಟೇಬಲ್ ಮೇಲೆ ಇಟ್ಕೊಂಡಿದ್ದಾಳೆ. ಬೆಡ್ರೂಮ್ ಅಲ್ಲಿ ಇಟ್ಟಿದ್ವಿ ನಾವು. ತುಂಬಾ ಬೇಜಾರಾಗತ್ತೆ ಆಕ್ಚುಲಿ. ಮಕ್ಳ ಹತ್ರ ನಾವು ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಬೇಜಾರ್ ಮಾಡ್ಕೋತಾರೆ ಅಂದ್ಬಿಟ್ಟು. ಏನಂದ್ರೆ ನಮ್ಗೆ ಫಸ್ಟೇ ಅಜ್ಜಿ ಪ್ರೀತಿ ಅಂತ ಇವ್ರು ನೋಡ್ಲಿಲ್ಲ, ಇವರ ಅಪ್ಪನ ಮನೆ ಕಡೆ ನಾನಮ್ಮ ಇರ್ಲಿಲ್ಲ. ಸೊ ಇವಾಗ ಬಂದ್ಬಿಟ್ಟು ಪಪ್ಪನಮ್ಮ. ಹೌದು. ಆದ್ರೆ ಈಗ ನಮ್ಮ ಮಾವಂಗೆ ತುಂಬಾ ಹುಷಾರಿಲ್ಲ, ಅದಕ್ಕೆ ಬೇಜಾರು. ಸೊ ಸುಮಾರು ಜನ ನನಗೆ ಕಮೆಂಟಲ್ಲಿ ತಿಳಿಸಿದ್ದೀರಾ, ಮತ್ತೆ ನನಗೆ ಥ್ಯಾಂಕ್ ಯು. ನನಗೆ ಸೀಮಾ ಗಣೇಶ್ ಅಂತ ಇವರು ಯೂಟ್ಯೂಬರ್ ಇದ್ದಾರೆ. ಅವ್ರು ನಂಗೆ ತುಂಬಾನೇ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಮೆಸೇಜಲ್ಲಿ ತಿಳಿಸ್ತಾರೆ. ಸೊ ನಾನು ಆ ವಿಡಿಯೋ ನೋಡ್ಬಿಟ್ಟು ಕಳಿಸಿದ್ರು ನನಗೆ, ಗುರುವಾರ ನೀವು ನಾನ್ ವೆಜ್ ತಿನ್ನೋದು ಸ್ಕಿಪ್ ಮಾಡಿಬಿಟ್ಟು ಈ ಥರ ರಾಯರ್ನ ಕೇಳ್ಕೊಂಡ್ರೆ ಆಗುತ್ತೆ, ಹುಷಾರಾಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಫಾಲೋ ಮಾಡ್ತೀನಿ. ನಾನು ಗುರುವಾರ ಏನು ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ಹಾಗೆ ಪೂಜೆ ಕೂಡ ಅಂದರೆ ಇವಾಗ ನಾನು ಆದಷ್ಟು ಪ್ರೇ ಮಾಡ್ತಾ ಇದ್ದೆ. ಇನ್ನು ತುಂಬ ಥ್ಯಾಂಕ್ಸ್ ನೀವು ಶೇರ್ ಮಾಡಿದ್ದಕ್ಕೆ. ಹೆಡ್ಫೋನ್ಸ್ ಹಾಕ್ಕೊಂಡು ಅವಾಗಿಂದ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಪ್ರೇ ಮಾಡ್ತಾ ಇದ್ದೀನಿ. ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ, ಬಟ್ ಪ್ರತಿದಿನ ಮಾಡ್ತಾ ಇದ್ದೀವಿ. ನೀವು ಹಸ್ಬೆಂಡ್ ಕೈಲಿ ಮಾಡಿಸಿ ಅಂತ ಹೇಳಿದ್ವಿ. ಸೊ ಅವರು ಕೂಡ ಮಾಡ್ತಾ ಇದ್ದಾರೆ. ಬೇಗ ಹುಷಾರಾದರೆ ಸಾಕು ನಮ್ಮ ಮಾವ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಯಾಕೆ ಇಷ್ಟು ಕಿತ್ತಾಡ್ತೀರಾ? ಬಂಗಾರು, ಹೊಡಿಯೋದು ತಪ್ಪಪ್ಪ, ತುಂಬ ತಪ್ಪು. ನಾನೇ ಹೊಡಿಯಲ್ಲ, ನೀನು ಯಾಕಪ್ಪ ಹೊಡಿತೀಯಾ? ಅವಳು ಅಕ್ಕ ಅಕ್ಕ ಅಂತ ನೀನ್ ಹಿಂದೆನೆ ಇರ್ತಾಳೆ. ಏನಾಗೋದಿಲ್ಲ, ಅವ್ರಿಗೂ ಗೊತ್ತಾಗ್ಬೇಕು. ಫುಲ್ ಸಾಫ್ಟ್ ಸಾಫ್ಟ್ ಅಂತಾಳಲ್ಲ, ತಂಗಿಗೆ ನೋಡಿ ಹೊಡಿತಾಳೆ ನಮ್ಮ ಬಂಗಾರು. ನೋಡಿ ಕಣ್ಣತ್ರ ಹೋಗ್ಬಾರ್ದು ಅಂತ ಹೇಳಿದೀನಿ ತಾನೆ. ನೋಡಿ ಒಂದು ಚೂರಾದ್ರು ಹಿಂಗ್ ಮಾಡೆ ಅವನು ಈಗ ಹೊಡ್ದಿರೋದು. ಪಾಪಚ್ಚಿ, ಏನು ಗೊತ್ತಾಗಲ್ಲ ಅವಳಿಗೆ, ಬೇಗ ಮರ್ತೋಗ್ತಾಳೆ. ಚೆನ್ನಾಗೂ ನೋಡ್ಕೊಂತಾಳೆ, ಹಂಗೆ ಕಾಟನು ಕೊಡ್ತಾಳೆ. ಇಬ್ರು ಹಂಗೆ ಇದ್ದಾರೆ, ಯಾರೇನು ಕಮ್ಮಿ ಇಲ್ಲ. ಸರಿ ಎತ್ತಿಡೋಣ, ತೊಗೊಳ್ರಿ. ಹಾಳು ಮಾಡಬೇಡಿ. ಇನ್ನು ಅದ್ರ ಮೇಲೆ ಕಣ್ ಬಿದ್ದಿದೆ, ಮುಟ್ಟಕ್ಕೆ ಹೋಗ್ಬೇಡಿ. ಇನ್ನು ತುಂಬಾ ದಿನದಿಂದ ನೀಟಾಗಿದೆ. ವೈಟು ನಿನಗೆ ನಾನು ಕೊಟ್ರೆ ಮುಗೀತು. ಸರಿ, ನಿಮ್ಮ ಹತ್ರ ನಾನು ಮಾತಾಡ್ಕೊಂಡಿದ್ರೆ ನಾನು ಯಾವಾಗ ಮಾಡ್ಲಿ ಅಡ್ಗೆ? ಬಾಯ್. ಅಮ್ಮ ಪ್ಲೀಸ್ ಪ್ಲೀಸ್ ಓದಕ್ ಕೂತ್ಕೊಳ್ಳಿ. ಏನ್ ತೋರಿಸ್ಲಿ? ಅದು ಟೆಡ್ಡಿನಂತೂ ಎಲ್ಲ ಹಾಳು ಮಾಡಿಟ್ಟಿದ್ಯಾ? ಓಕೆ ಬಾಯ್. ಹ್ಞೂ ಅಪ್ಪ,
ಓಡಾಡಿದ್ರೆ ಹಂಗೆ ಅನ್ಸುತ್ತೆ. ನಂಗೂ ಕೂಡ ಇದು ಅಕ್ಕ ಇನ್ನ ಗಿಡ ತಗೊಂಡು ಹೋಗಿಲ್ಲ, ಅವ್ರ ಗಿಡದ್ದೇ ಹೂವು ತುಂಬಾ ಚೆನ್ನಾಗಿದೆ, ಒಂದು ಬಿಟ್ಟಿತ್ತು. ಸೊ ನೋಡಿ, ಹಿಂಗೆ ಅಡ್ಗೆನೂ ಮಾಡ್ಬೇಕು, ನಾನು ಹಿಂದೆನೇ ಇರ್ಬೇಕು. ಎಗ್ ರೈಸ್ ಕ್ಯಾನ್ಸಲ್ ಹಂಗಾದ್ರೆ. ಬಾಯ್. ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆಗಳು ಹಂಗೆ ಇದೆ, ಇನ್ನು ಅದು ಕ್ಲೀನ್ ಮಾಡಬೇಕು. ಫಸ್ಟ್ ಅಡುಗೆ ಮಾಡಿಬಿಟ್ಟು ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ನಾನು ಕಿಚನ್ ಕ್ಲೀನ್ ಮಾಡ್ತೀನಿ. ಇನ್ನು ಚಿಪ್ಸ್ಗಳು ತಿನ್ನೋದು ಸ್ವಲ್ಪ ಬಿಡೋದು ಹಂಗೆ. ಬಟ್ ಈ ಓಮ್ ಬಿಸ್ಕೆಟ್ ಮಾತ್ರ ಹಂಗೆ ಎತ್ತೋದು ಹಾಕೋದು ಮಾಡಿ ಮಾಡಿ ಸ್ವಲ್ಪ ಪೌಡರ್ ಥರನೇ ಮಾಡ್ತಾ ಇದ್ದಾರೆ ಸೇರಿಕೊಂಡು. ಮೊದಲೇ ಸ್ವಲ್ಪ ಆಗಿತ್ತು, ಸೊ ನಾನಂತೂ ಏನೋ ಅಷ್ಟು ಇಷ್ಟನೇ ಆಗ್ತಾಯಿಲ್ಲ. ನೋಡೋಣ. ಬಟ್ ಒಳ್ಳೇದೇ, ಓಮ್ ಬಿಸ್ಕೆಟ್ ಅಲ್ವಾ, ಒಳ್ಳೇದೇ, ನೋಡೋಣ. ಸೊ ಓಕೆ ಫ್ರೆಂಡ್ಸ್, ಫಸ್ಟು ಬೇಗ ಬೇಗ ಅನ್ನಕ್ಕೆ ಇಟ್ಬಿಡ್ತೀನಿ, ಆಮೇಲೆ ಕೆಲಸ ಮಾಡ್ತೀನಿ. ಇತಿಹಾಸದ ಪುಟ ಕಾಣದ ಒಲುಮೆ ನೀಡು ನನಗೆ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಏನೇ ಕೆಲಸ ಮಾಡಬೇಕಾದ್ರೂ ಸಾಂಗ್ಸ್ ಹಾಕೇ ಇರ್ತೀನಿ. ಈವನ್ ಸಮ್ಟೈಮ್ಸ್ ಕುಕ್ ಮಾಡಬೇಕಾದ್ರೂ ಕೂಡ ಸಾಂಗ್ಸ್ ಪ್ಲೇ ಆಗಿರಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ರೇ ಒಂಥರ ಬೇಗ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ನೀವೆಲ್ಲರೂ ಎಷ್ಟು ಜನಕ್ಕೆ ಈ ಥರ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಗೊತ್ತಿಲ್ಲ, ಸುಮ್ಮನೆ ಹಾಗೆ ಸಾಂಗ್ ಹಾಕಿದ್ದೀನಿ, ಕಾಪಿರೈಟ್ ಆಯಿತು ಅಂತ ಅಂದರೆ ಅದನ್ನು ಕಟ್ ಮಾಡಿಬಿಡ್ಬೇಕಾಗುತ್ತೆ. ಸೊ ಹಿಂಗಾಗುತ್ತೆ. ಸೊ ಇಲ್ಲಿ ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ, ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ. ಇದು ನನ್ನ ಓನ್ ರೆಸಿಪಿ ಅಂತ ಹೇಳ್ಬೋದು. ನನಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಒಂದು ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಇಲ್ಲಿ ಫಸ್ಟು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 5 ಮೊಟ್ಟೆ ಹಾಕಿ ಮೊಟ್ಟೆನ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಎಗ್ ರೈಸು ಈ ಥರನೂ ಮಾಡ್ಬೋದು, ಇಲ್ಲ ಫಸ್ಟೇ ಈರುಳ್ಳಿ ಟೊಮೆಟೊ ಎಲ್ಲ ಬಾಡಿಸಿ ಅದ್ರ ಮೇಲೆ ಮೊಟ್ಟೆ ಹೊಡೆದಾಕಿ ಕೂಡ ಮಾಡ್ಬೋದು. ಹಿಂಗೆ ಮಾಡೋದ್ರಿಂದ ಅನ್ನದ ಮಧ್ಯ ಮೊಟ್ಟೆ ಸಿಗ್ತಾ ಇರುತ್ತೆ, ಸೊ ಚೆನ್ನಾಗಿರುತ್ತೆ ಒಂಥರ. ಮೊಟ್ಟೆ ಚೆನ್ನಾಗಿ ಹುರಿದು ಎತ್ತಿಟ್ಟ ಮೇಲೆ ಅದೇ ಬಾಣಲಿಗೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಸಣ್ಣದಾಗಿ ಹಚ್ಚಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ, ನೆಕ್ಸ್ಟ್ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ವಾಸನೆ ಹೋಗಿದ್ದಾದಮೇಲೆ ಸ್ವಲ್ಪ ಕ್ಯಾರೆಟು. ಇದು ಆಪ್ಷನಲ್, ಬಟ್ ನನಗೆ ಇದು ಫ್ಲೇವರ್ ಒಂಥರ ಇಷ್ಟ ಆಯಿತು, ಟೇಸ್ಟು ಡಿಫ್ರೆಂಟ್ ಆಗಿತ್ತು. ನಾನು ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ತೀನಿ ಈ ಥರ ಮೊಟ್ಟೆ ಪಲ್ಯಕ್ಕೆ, ಅದು ಚೆನ್ನಾಗಿರುತ್ತೆ. ಇದು ಒಂಥರ ಚೆನ್ನಾಗಿತ್ತು ಎಗ್ ರೈಸ್ಗಾಗಿರೋದ್ರಿಂದ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು 50% ಕುಕ್ಕಾದರೆ ಸಾಕು. ಕ್ಯಾರೆಟು ತುಂಬ ಮೆತ್ತಗಾಗಬೇಕು ಅನ್ನೋದೇನಿಲ್ಲ. ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೊ ಹಾಕಿದ್ದೀನಿ. ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ ಬಂತು ಚಿಕನ್ ಮಸಾಲ ಪೌಡರ್. ನಾರ್ಮಲಾಗಿ ನಾನು ಎಗ್ ರೈಸ್ ಮಾಡಬೇಕಾದ್ರೆ ಚಿಕನ್ ಮಸಾಲ ಪೌಡರ್ ಹಾಕ್ತೀನಿ. ಅದ್ರ ಜೊತೆ ಖಾರಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಿದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ಹುರಿದಿಟ್ಟಿರುವಂತಹ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಿ ಇನ್ನೂ ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ಸೊ ಅಷ್ಟೇ, ಕ್ವಿಕ್ಕಾಗಿ ಒಂದು ಎಗ್ ರೈಸ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇದು ನನಗೆ ತುಂಬಾ ಇಷ್ಟ ಆಯಿತು, ನಿಮ್ಗೆ ಹೇಗೆ ಬರುತ್ತೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಇದ್ರ ಜೊತೆಗೆ ಅನ್ನ ಮಾಡಿಟ್ಟಿದ್ದೆ ಅಲ್ವಾ, ಸೊ ಅನ್ನನೂ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ. ಅನ್ನ ಸ್ವಲ್ಪ ಆರಿದ್ರೇ ಚೆನ್ನಾಗಾಗುತ್ತೆ, ಉದ್ದುದ್ರಿಗೆ ಬರುತ್ತೆ, ಇಲ್ಲ ಅಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸೊ ಫೈನಲಾಗಿ ಸಿಂಪಲ್ ಆ್ಯಂಡ್ ಕ್ವಿಕ್ ಎಗ್ ರೈಸ್ ಈಸ್ ರೆಡಿ ಟು ಸರ್ವ್. ನಾವು ಟೊಮೆಟೊ ಸಾಸ್ ಜೊತೆ ಮಕ್ಕಳು ಇಷ್ಟಪಡ್ತಾರೆ, ಹಾಗಾಗಿ ಹಾಕೊಟ್ಟಿದ್ದೆ. ಬನ್ನಿ ನಮ್ಮ ಬಂಗಾರನ ಕೇಳೋಣ ಹೇಗಿದೆ ಅಂತ. ಅವಳಿಗೆ ಇಷ್ಟ ಆಗಿದ್ರೆ ನಮ್ಮೆಲ್ರಿಗೂ ಇಷ್ಟ ಆದಂಗೆ. ಸೊ ಬನ್ನಿ ಕೇಳೋಣ. ಹೆಂಗಿದೆಪ್ಪ? ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಂಗೆ? ತುಂಬಾ ದಿನ ಆಯ್ತು ಎಗ್ ರೈಸ್ ಮಾಡಿ ಅಲ್ವಾ? ಅದು ಇವಾಗ ತುಂಬಾ ಚೆನ್ನಾಗಿದೆ. ಓಕೆಪ್ಪ, ತಿನ್ಕೋ. ಬಾಯ್. ಮತ್ತು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಆಫೀಸಿಂದ ಬಂದರು, ಅವ್ರಿಗೂ ಒಂದು ಕಪ್ಪಲ್ಲಿ ಇಟ್ಟಿದ್ದೆ, ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಬಾತ್ರೂಮಲ್ಲಿ ಒಂದು ಸರ್ವಿಸ್ ಇತ್ತು, ಅಂದರೆ ಲೀಸಿಂಗ್ ಆಫೀಸಿಂದ ಬಂದಿದ್ದರು. ಇವರು ಮೆಕ್ಸಿಕನ್ಸ್, ಇಲ್ಲಿ ಕೆಲಸಕ್ಕೆ ಜಾಸ್ತಿ ಅವರೇ ಇರ್ತಾರೆ ಸಾಮಾನ್ಯವಾಗಿ. ಸೊ ನಂಗೆ ಅನ್ನಿಸ್ತು ಪಾಪ ಇವ್ರಿಗೆ ಕೊಡೋಣ ಈ ಥರ ಚಿಕ್ಕಿ ಅಥವಾ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡೋಣ ಅಂತ. ಆದರೆ ಪೀನಟ್ಸ್ಗೆ ಅವರು ಅಲರ್ಜಿಕ್ ಇರ್ತಾರೆ. ಮತ್ತು ನೋಡೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ, ಅವ್ರು ಬಂದಮೇಲೆ ಕೊಡೋಣ ಅಂತ. ನೋಡೋಣ, ನೀವು ನೋಡಿ ಏನು ಹೇಳ್ತಾರೆ ಅಂತ. ಸಾರಿ. ಹಾಗೆ ಟೀ ಕೂಡ ಇಟ್ಟಿದ್ದೆ ಒಂದು ಕಡೆ, ಸಾಯಂಕಾಲ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು. ಸೊ
ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದಮೇಲೆ ಕೊಡೋಣ ಅಂತ ಹೇಳಿಬಿಟ್ಟು 2 ಥರ ಚಿಕ್ಕಿ ಮತ್ತು ಜಾಮೂನ್ ಮುರುಕು ಈ ಥರದ್ದೆಲ್ಲ ಇಟ್ಟಿದ್ದೆ. ಸೊ ಬನ್ನಿ ಕೊಡೋಣ. Are you allergic to peanuts? What? Are you allergic to peanuts? Me? Yeah. A little bit. Little bit? Yeah. We brought some sweets from India. We wanted to try. So this is a sweet. Oh, okay. You got like a paper towel? We can take Yeah, it. you can. Just taste it. If you like it, we can give more. Oh, okay. This is a sweet. This is not a peanut. You like a peanut? That's a peanut. We can try it. It's a sweet. I can give you it in the paper towel. And this is little spice. Not a good one. Yeah, that's it. You can place the bag. You can sit. No. You got a No, relaxing. Relax. You got to go to the apartment. Oh. I appreciate it. Thank you. I'll give you in the paper towel. That's good. I've tried these before. You tried? Oh. You want some more? Because you can... Mexico. Mexico. You taste this if you like Good, it. good. Okay. Thank you. Welcome. It's so hot. We do not have any cold drinks. Thank you. Appreciate it. Have a good weekend. Thank you. ಇಲ್ಲಿ ತುಂಬ ಜನಕ್ಕೆ ಪೀನಟ್ಸ್ ಅಲರ್ಜಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕೇಳಿದ್ವಿ ನಾವು ನೀವು ತಿಂತೀರಾ ಅಂತ ಹೇಳ್ಬಿಟ್ಟು. ಅವರು ಫಸ್ಟು ಅಲರ್ಜಿಕ್ ಅಂದರು. ಬಟ್ ಆಮೇಲೆ ಮೆಕ್ಸಿಕೋನಲ್ಲಿ ಅವ್ರು ಮೆಕ್ಸಿಕನ್ಸ್ ಅಲ್ವಾ, ಅವ್ರೇನೋ ತಿಂದಿದ್ದಾರಂತೆ ಆ ಥರ ಚಿಕ್ಕಿಗೆ ಅವ್ರೇನೋ ಚಿಕ್ಕಿ ಅಂತ ಕರೀಲಿಲ್ಲ. ಬಟ್ ಈ ಥರ ಪೀನಟ್ಸ್ದು ನಾವು ಕುಕ್ಕೀಸ್ ತಿಂದಿದ್ದೀವಿ ಅಂತ ಹೇಳಿದ್ರು. ಅವ್ರದ್ದು ಮೇ ಬಿ ಬೇರೆ ಥರ ಮಾಡ್ಬೋದು. ಸೊ ತುಂಬ ಇಷ್ಟಪಟ್ಟರು. ಹಾಗಾಗಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೊಟ್ವಿ. ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಅದೊಂದು ಅಡ್ವಾಂಟೇಜ್. ಏನಾದರೂ ಆಯಿತು ಅಂತ ಅಂದರೆ ಮನೇಲಿ ಸಣ್ಣ ರಿಪೇರಿ ಬಂದ್ರೂ ಅವರು ಬಂದ್ ಮಾಡ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಎಕ್ಸ್ಟ್ರಾ ನಾವು ಏನು ಪೇ ಮಾಡೋದಿರಲ್ಲ. ಏನು ಹಾಳಾಗಿದ್ರು ಹೊಸದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದೊಂದು ಚೆನ್ನಾಗಿದೆ. ಅಷ್ಟು ರೆಂಟ್ ಪೇ ಮಾಡಿದ್ರು ಇಲ್ಲಿ ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಇಲ್ಲಿ ಸ್ವಂತ ಮನೆಗಳು ತೊಗೊಳಕ್ಕೆ ಅದೊಂದೇ ಭಯ. ಯಾಕಂದರೆ ಎಲ್ಲ ನಾವೇ ಮಾಡಿಸ್ಕೋಬೇಕಾಗತ್ತೆ. ಮತ್ತು ಒಂದ್ಸರಿ ಕರೆದ್ರೆ $100 ಏನೋ ಚಾರ್ಜ್ ಮಾಡ್ತಾರಂತೆ ಸರ್. ಈ ಥರ ಪ್ಲಂಬರ್ಸು ಅದು ಇದು ಏನಾದರೂ ಕರೆದ್ರೆ. ಸೊ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡರಲ್ಲೂ ಇದೆ. ಇಲ್ಲಿ ರೆಂಟ್ ಸೇವ್ ಮಾಡಬೇಕು ಅಂತ ಸ್ವಂತ ಮನೆಗೆ ಹೋದರೆ ಇದನ್ನೆಲ್ಲ ನಾವು ಖರ್ಚು ನೋಡ್ಕೋಬೇಕಾಗತ್ತೆ. ಇಲ್ಲ ಇದನ್ನ ಹೆದರ್ಕೊಂಡು ಅದಕ್ಕೆ ಹೋಗಲಿಲ್ಲ ಅಂತ ಅಂದರೆ ರೆಂಟಲ್ಲಿ ದುಡ್ಡು ಹೋಗ್ತಾ ಇರುತ್ತೆ. ಸೊ ಎಲ್ಲ ಕಡೆ ಎರಡೂ ಇರುತ್ತೆ ಅಲ್ವಾ ನಾನು ಹೇಳ್ದಂಗೆ. ಹಾಗೆ ಈಗ ಬಂಗಾರ ಮತ್ತು ಅವರಪ್ಪ ಇಬ್ಬರು ಹೋಗ್ಬಿಟ್ಟು ಚಿಕನ್ ತರ್ತೀವಿ ಅಂತ ಹೋಗಿದ್ದಾರೆ. ಅದು ಹೋಗಿ ಬಂದಮೇಲೆ ಜಿಮ್ಗೆ ಹೋಗ್ತಾರಂತೆ. ಇವತ್ತು ಇವಳು ತುಂಬಾ ಹಠ ಮಾಡ್ತಾ ಇದ್ದಾಳೆ ಪಾಪ. ಅದಕ್ಕೆ ಈಗ ಅವಳು ಹೋಗಲ್ಲ, ಇವಳು ಹೋಗ್ತಾಳಂತೆ ಜಿಮ್ಗೆ ಅವರಪ್ಪನ ಜೊತೆ. ಆಮೇಲೆ ಮಪ್ಪ ಇತ್ತು ನಿಂಗೆ ಹೋಗ್ಬೇಕಾ ಜಿಮ್ಗೆ ಹೋಗ್ಬೇಕಾ ಅಂತ. ಅವಳೆತ್ತು ಜಿಮ್ಗೆ ಹೋಗದೆ ಕೋಕ್ ಕುಡಿಯೋಕೆ ಆಗೋಲ್ಲ ಅಂತೆ. ಕೋಕ್ ಕುಡ್ದೆ ಜಿಮ್ಗೆ ಹೋಗಲ್ಲ ಅಂತ ಅಂತು. ನಾನು ಜಿಮ್ಗೆ ಹೋಗೋದು ಪಿಕ್ ಮಾಡಿದೆ. ಅಕ್ಕ ಕುಡಿಬೇಕಾದ್ರೆ ಕೇಳ್ಬೇಕಲ್ಲ, ಅವಾಗ ಬಾರಿಸ್ತೀನಿ. ಹೆಂಗವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಅಟ್ಲೀಸ್ಟ್ ಜಿಮ್ಗಾದ್ರೂ ಹೋಗ್ತಾ ಇದೆ ಸ್ವಲ್ಪ ದಿನ ಅಷ್ಟೇ. ಆಗದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಏನು ಕೆಲಸ ಇರುತ್ತೆ ಅಂತ. ನಿಜವಾಗ್ಲೂ ಮನೇಲಿ ಕೆಲಸ ಇರಲಿ, ಅಟ್ಲೀಸ್ಟ್ ಖಾಲಿ ಕೂತಿರ್ಬೇಕಾದ್ರೆ ಇವ್ರ ಜೊತೆ ಕೂತಿರ್ಬೇಕು. ನನ್ನ ಕೆಲಸಗಳು ನಾನು ಮಾಡ್ಕೊಳಕ್ಕಾಗಲ್ಲ. ನಾನು ಬರ್ತೀನಿ ಅಂತ ಅಂತಾರೆ. ನನಗೆ ಅಲ್ಲೂ ಕೂಡ ನಾನು ಏನಾಗುತ್ತೆ, ನಾನು ಥ್ರೆಡ್ಮಿಲ್ ಮೇಲೆ ನಡೆಯೋಕ್ಕೂ ಆಗೋದಿಲ್ಲ. ಏನು ಮಾಡ್ತಿರ್ತಾಳೋ, ಎಲ್ಲಿ ಬಿದ್ದೋಗ್ಬಿಡ್ತಾಳೋ, ಎಲ್ಲಿ ಮುಟ್ತಿರ್ತಾಳೋ ಅಂತ ಅಲ್ಲೇ ನೋಡ್ಕೊತಾ ಇರಬೇಕಾಗತ್ತೆ. ಸೊ ಹಂಗಾಗಿ ಬಂಗಾರನ ಕರ್ಕೊಂಡು ಹೋದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಅವಳು ಚೆನ್ನಾಗಿ ಪಾಪ ಅವಳು ನೋಡಿ ಮಾಡ್ತಾಳೆ. ಆದ್ಯನ್ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ತುಂಬ ಕಷ್ಟ ಆಗುತ್ತೆ. ನಾನು ಎಲ್ಲೂ ಹೋಗೋದು ಬೇಡ, ಹೋಗಪ್ಪ ಅಂತ ಮನೇಲೇ ಏನಂಗೆ ಆಗ್ಬಿಟ್ಟಿದೆ. ನೆಕ್ಸ್ಟು ಈ ಸರಿ ಸ್ಕೂಲ್ಗೆ ಹೋಗ್ತಾರಲ್ವಾ, ಅವಾಗ ಮತ್ತೆ ಶುರು ಮಾಡ್ಕೊಬೇಕು. ಮತ್ತೆ ಈಗ ಆಗಸ್ಟ್ವರೆಗೂ ಏನೂ ಮಾಡೋಕ್ಕಾಗೋದಿಲ್ಲ. ಮನೇಲಿ ಆದಷ್ಟು ಮನೆ ಕೆಲಸನೇ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಷ್ಟೇ. ಪಾರ್ಕ್ ಕರ್ಕೊಂಡು ಹೋಗ್ತೀನಾ, ಪಾರ್ಕ್ ಕರ್ಕೊಂಡು ಹೋದ್ರೆ ಅಲ್ಲೂ ಕೂಡ ಇವ್ರನ್ನೇ ನೋಡ್ಕೊಂತ ಇರ್ಬೇಕು. ಓಕೆ ನೋಡ್ಕೊಳ್ಳೋಣ ಆಟ ಆಡ್ಸೋದಕ್ಕೆ. ಪಾರ್ಕಲ್ಲಿ ಸೆಂಟ್ರಲ್ಲಿ ಸ್ಲೈಡ್ ಎಲ್ಲ ಇರುತ್ತಾ, ಇಲ್ಲೇ ಆಟ ಆಡ್ತೀರಿ. ನಿಮ್ ಸುತ್ತಲೂ ರೌಂಡ್ ಹೊಡಿತಿರ್ತೀನಿ, ವಾಕ್ ಮಾಡ್ತಿರ್ತೀನಿ ಅಂತೀನಿ. 20 ಸರಿ ಅಮ್ಮ 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 ಅಂತ ಬರ್ತಾರಲ್ಲೂ. ಬಾ ಬಾ ಏನು ಸ್ಲೈಡ್ ಇದು ಉಯ್ಯಾಲೆನಲ್ಲಿ ಕೂತಿರ್ತಾರ, ಬಾ ತಳ್ಳು, ಬಾ ನಾನು ಅಲ್ಲೋಗಿ ಆಡ್ತೀನಿ, ಇಲ್ಲೋಗಿ ಮಾಡ್ತೀನಿ, ಬನ್ನಿ. ಕೊನೆಗೆ ಇಲ್ಲಿ ಕೂತ್ಕೊಳ್ಳಿ ಅಂದು ನನ್ಗೆ ಅಲ್ಲೂ ವಾಕ್ ಮಾಡಕ್ ಬಿಡೋದಿಲ್ಲ. ಯಾಕೆ ಏನಿಲ್ಲ, ಹಿಂಗೆ ಅಷ್ಟೇ. ಸೊ ನೋಡಿ, ಅದಕ್ಕೆ ಮನೇಲಿ ಒಬ್ರು ದೊಡ್ಡವ್ರು ಇರಬೇಕು. ಮನೇಲಿ ದೊಡ್ಡವ್ರು ಇದ್ರೆ ಚೆನ್ನಾಗಿರತ್ತೆ. ಇಲ್ಲ ನಿಮ್ನ ಅದನ್ನೇ ಒಂದು ಡೇ ಕೇರ್ಗಾದ್ರೂ ಬಿಡ್ಬೇಕಷ್ಟೇ. ಅವ್ರಿಲ್ಲ ಇವ್ರಿಲ್ಲ ಅಂತ ಇದನ್ನೇ ಯೋಚನೆ ಮಾಡ್ಕೊಂಡಿರೋ ಬದಲು ಡೇ ಕೇರ್ಗೆ ಬಿಡ್ತೀನಿ ನಿಮ್ಮನ್ನ.
ಇನ್ನೇನು ಮತ್ತೆ ನಮ್ದನ್ನು ನಾವು ಯಾವಾಗ ನೋಡ್ಕೊಳ್ಳೋದು, ವಯಸ್ಸೇ ಆಗೋಗುತ್ತೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಹಿಂಗೆ ಅಲ್ವಾ. ಇನ್ನು 35 ಇಯರ್ಸ್ ಅಂದರೆ ಫುಲ್ ಹೆಂಗನ್ನೋ ಥರ ಎಲ್ಲ ಅನ್ಕೋತಾರೆ, ನಿಜವಾಗ್ಲೂ ಇಲ್ಲ. ನನಗೇನು ಫುಲ್ ಏಜ್ ಆಗೋಗ್ತಾ ಇದೆ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೆ ಒಂಥರ ಕೂಡು ಬಂದ್ಬಿಟ್ಟಿದೆ. ಕೂದು ಬಂದ್ಬಿಟ್ಟಿದೆ ನೋಡಿ ನಿಜಾನೇ, ನೋಡಿ ಇಲ್ಲಿ ಐಬ್ರೋಸ್ ಅಲ್ಲ, ಇಲ್ಲಿ ಸ್ಟಾರ್ಟ್ ಆಗ್ತಿದೆ ನೋಡಿ. ಹಿಂಗೆ ಮೊದಲಿಂದನೂ ಇದೆ ಅಲ್ಲಿ. ಅದಕ್ಕೆ ಹೇಳ್ತು ನಾನು ನಂಗೆ ಮಾಡ್ಕೊಂಡೆ ಬಾಗೋತ್ತಾ. ಸರಿ ಓಕೆ ಬಾಯ್, ನಂಗೆ ಕೆಲಸ ಇದೆ. ಅದು ಇದು ಅಂತ ಬ್ಯಾಕ್ ಟು ಬ್ಯಾಕ್ ಅವರು ಬಂದರೆ ಸ್ವಲ್ಪ ಅದು ಎತ್ತಿಟ್ಕೊಡ್ಬೇಕಾಗಿತ್ತು. ಟೀ ಮಾಡಿದೆ, ಹಾಗೆ ಇವ್ರ ಹತ್ರ ಕೂತ್ಕೊಂಡು ಒಂದಷ್ಟು ಹೇಳ್ಕೊಟ್ಟು ಎಲ್ಲ ಮಾಡಷ್ಟರಲ್ಲಿ ನಾನು ಇನ್ನು ಕಿಚನ್ ಕೆಲಸ ಮಾಡ್ಕೊಂಡೇ ಇಲ್ಲ. ಈಗ ಹೋಗ್ಬಿಟ್ಟು ಚಿಕನ್ ತೊಳಿಬೇಕು ಅಂತ ಅಂದರೆ ಅಲ್ಲೆಲ್ಲ ಕ್ಲೀನಾಗಿರ್ಬೇಕಲ್ವ, ಹಾಗೆ ನೋಡ್ತಾ ಎಷ್ಟು ಪಾತ್ರೆಗಳಾಗ್ಬಿಟ್ಟಿದೆ ಅಂತ. ಇವಾಗ ಹೋಗಿ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಡಿಶ್ ವಾಷರ್ಗೂ ಹಾಕೋಕ್ಕಾಗಲ್ಲ, ಅಲ್ಯೂಮಿನಿಯಂ ಎಲ್ಲ ಮಿಕ್ಸ್ ಆಗಿದೆ. ಸೊ ಬೇಗ ತೊಳೆದು ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಅಂತ ಅಂದರೆ ಆಮೇಲೆ ಚಿಕನ್ ತೊಳೆದು ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಓಕೆನಾ? ಎಷ್ಟೇ ಬೇಡ ಅಂತ ಹೇಳಿದ್ರು ಕೊನೆಗೂ ಕರ್ಕೊಂಡು ಬಂದೇ ಬಿಟ್ಲು ಜಿಮ್ಗೆ. ಸೊ ಇಷ್ಟೊತ್ತು ಬೇಡ ಅನ್ನೋಕ್ಕಾಗುತ್ತೆ ಅಲ್ವಾ. ಹಂಗೂ ಅವರಪ್ಪ ಹೇಳಿದರು, ಆವಾಗಲೇ ಹೇಳಿದ್ಲಲ್ವ, ಜಿಮ್ಗೆ ಹೋಗಬೇಕು ಅನ್ನೋದಾದರೆ ನಾನು ಕೋಕ್ ಕೊಡೋದಿಲ್ಲ, ಕೋಕ್ ಬೇಕು ಅಂದರೆ ಜಿಮ್ಗೆ ಹೋಗಬಾರ್ದು ಅಂತ. ಆದರೂ ಅವಳು ನನಗೆ ಕೋಕೇ ಬೇಡ, ನಾನು ಜಿಮ್ಗೆ ಹೋಗ್ತೀನಿ ಅಂತ. ಯಾಕಂದರೆ ಇವಾಗಿನ ಕೆಲಸ ಮುಗಿದ್ರೆ ಆಯ್ತಲ್ವಾ, ರಾತ್ರಿ ಊಟದ ಜೊತೆ ಹೆಂಗೂ ಕೇಳ್ಕೊಬೋದು ಅನ್ನೋ ಒಂದು ಸ್ಮಾರ್ಟ್ನೆಸ್. ಭಾರಿ ಹಠ ಮಾಡ್ತಾ ಇದ್ಲು ಪಾಪ, ಏನೋ ಒಂದು ಆ್ಯಕ್ಟಿವಿಟಿ. ಅಬ್ಬ ಸ್ಲೋ 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 ಅಲ್ಲ, ಸ್ಲೋ ಸ್ಲೇಟ್ ಅದ್ಯಾ ಸ್ಲೇಟ್. ಇನ್ನು ಬಂಗಾರು ಹಾಲಿಡೇಸ್ ಮುಗಿಯೋವರೆಗೂ ನಾನು ಪ್ಲೀಸ್ ಅಮ್ಮ ನನ್ನ ಜಿಮ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಪಾಪಚ್ಚಿ ಅವಳದು ಹಾಗೇನೆ, ಅವಳಿಗೆ ಇಷ್ಟ ಆ್ಯಕ್ಚುಲಿ ಈ ಥರ ಥ್ರೆಡ್ಮಿಲಲ್ಲಿ ವರ್ಕೌಟ್ ಮಾಡಬೇಕು ಅಂತ ಅಂದರೆ ವಾಕಿಂಗ್ ಮಾಡಬೇಕು ಅಂತ ಅಂದರೆ, ಜಾಗ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸರಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೋಗೋಣ ಬಾ ಅಂತ ಕರ್ಕೊಂಡು ಬರೋದು. ಚೆನ್ನಾಗೋಯ್ತು, ಹೋಗೋಣವಾ? ಅವಳಿಗೆ ಜಿಮ್ಮಿಗೆ ಬರಲೇಬೇಕಂತೇನಿಲ್ಲಪ್ಪ ಆದ್ಯನ್ಗೆ. ಅವ್ರ ಅಕ್ಕ ಬಂದಿದ್ದಾಳಲ್ವ, ಹಾಗಾಗಿ ಬರಬೇಕು ಅಂತ ಒಂದು ಹಠ. ಮತ್ತು ಅವಳು ಏನು ಮಾಡ್ತಿರ್ತಾಳೆ ಅದನ್ನೇ ಮಾಡಬೇಕು ಅನ್ನೋದು ಒಂದು ಕಡೆ. ಅವಳು ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ನಿಂತಿದ್ಲು. ನಾನು ಇಲ್ಲ ಬೇಡ ಅಂತ ಅಂದಿದ್ದಕ್ಕೆ ಓಕೆ ನಾನು ಬೇರೆ ವರ್ಕೌಟ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಏನು ವರ್ಕೌಟ್ ಮಾಡ್ತಾಳೋ ನೋಡೋಣ ಬನ್ನಿ. ಫುಲ್ಲು ತಲಹರಟೆ, ಹೋಗ್ತಾಳೆ, ಜಸ್ಟ್ 1-2-3 ಸರಿ ಪಂಚ್ ಮಾಡ್ತಾಳೆ, ಆಯಿತು ಮುಗೀತು, ಇದು ಆಯಿತು. ನೆಕ್ಸ್ಟ್ ಡಂಬಲ್ಸ್ಗೆ ಹೋಗ್ತಾಳೆ, ಅದೇನೋ ಲಿಫ್ಟ್ ಮಾಡ್ತೀನಿ, ವೆಯ್ಟ್ ಲಿಫ್ಟ್ ಮಾಡ್ತೀನಿ ನಾನು ಅಂದ್ಕೊಂಡು. ಅವಳಿಗಿಂತ ಜಾಸ್ತಿ ವೆಯ್ಟ್ ಇದೆ ಅದು. ಸೊ ಟಚ್ ಮಾಡೋದು ಬೇಡ ಅಂತ. ಮತ್ತು ಇನ್ನೊಂದು ಮಕ್ಕಳಿಗೆ ಅಂತಲೇ ಇಟ್ಟಿದ್ದಾರೆ ಅಲ್ಲಿ, ಚಿಕ್ಕದು ನಿಮಗೆ ಕಾಣಿಸ್ಬೋದು, ಅದನ್ನು ಕೂಡ ಇವಾಗ ಲಿಫ್ಟ್ ಮಾಡ್ತಾಳೆ ನೋಡ್ಬೋದು. ಸೊ ಅದಕ್ಕೇ ನನಗಾಗಲ್ಲ, ತುಂಬ ವೆಯ್ಟ್ ಇದೆ ಅಂತೆಲ್ಲ ಅಂತಿದ್ಲು. ನೋಡಿ ಈ ಡಂಬಲ್ಸ್ ಇದು ಮಕ್ಕಳಿಗೆ ಅಂತಲೇ ಇಟ್ಟಿರ್ತಾರೆ. ಮಕ್ಕಳಿಗೆ ಅಂತಲೇ ಅಲ್ಲ, ತುಂಬ ಲೈಟ್ ವೆಯ್ಟ್ ಮಾಡೋರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸಾಯಂಕಾಲ ಹೊತ್ತು ನೋಡಬೇಕು, ತುಂಬ ಜನ ಅಮೇರಿಕನ್ ಮಕ್ಕಳು ಕಪ್ಪು ಅವ್ರು ಇರ್ತಾರಲ್ವ, ಅವ್ರುಗಳು ಜಾಸ್ತಿ ಬಂದು ಇಲ್ಲಿ ಮಾಡ್ತಿರ್ತಾರೆ. ಚಿಕ್ಕ ಮಕ್ಕಳಿಂದನೇ ಅವ್ರು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅಷ್ಟೇ ಫಿಟ್ಟಾಗಿ ಕೂಡ ಇರ್ತಾರೆ ಹೇಳಬೇಕು ಅಂತ ಅಂದರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ಕೆಟಲ್ ಬೆಲ್ ತೊಗೊಂಡು ನನಗೆ ಎಲ್ಲಾಗುತ್ತೆ ನಾನು ಲಿಫ್ಟ್ ಮಾಡ್ತೀನಿ ಅಂತ ನಾನು ಹೇಳ್ತಾನೆ ಇದ್ದೆ, ಬೇಡ ವೆಯ್ಟೆಲ್ಲ ತೆಗಿಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಜಸ್ಟ್ ಮೂವ್ ಮಾಡ್ತಾಯಿದ್ಲು, ಅದಂದರೆ ಕಮ್ಮಿ ವೆಯ್ಟ್ ಇತ್ತು. ಸೊ ಪರವಾಗಿಲ್ಲ, ವೆಯ್ಟ್ ಲಿಫ್ಟ್ ಮಾಡಿದ್ದಾಳೆ. ನೆಕ್ಸ್ಟ್ ಏನಂತ ಅಂದರೆ ಚಿಕನ್ ಮಾಡಬೇಕಾಗಿತ್ತು, ನಂಗೆ ಆ ಟೆನ್ಷನ್ ಇತ್ತು. ಪಾತ್ರೆ ತೊಳೆದಿದ್ದೆ, ಇನ್ನು ಸ್ವಲ್ಪ ಪೆಂಡಿಂಗ್ ಇಟ್ಬಿಟ್ಟು ಬಂದಿದ್ದೆ, ಕರ್ಕೊಂಡು ಬಂದು ಹಠ ಮಾಡಿ. ಚಿಕನ್ ರೆಸಿಪೀಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕಂದರೆ ಇದೇ ವೀಡಿಯೋದಲ್ಲಿ ಹಾಕಿದ್ರೆ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ. ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ದು ಹಾಗೆ ಸುಮಾರು ಜನ ಕೇಳ್ತೀರಾ, ಮಕ್ಕಳು ಅಂದರೆ ತುಂಬ ಇಷ್ಟ ನಮಗೆ, ಸೊ ಮಕ್ಕಳು ವೀಡಿಯೋಸ್ ಜಾಸ್ತಿ ಹಾಕಿ ಅನ್ನೋದು ಅಂತ ಹೇಳ್ತೀರಾ. ಹಾಗಾಗಿ ಮಕ್ಕಳು ಇರೋ ವೀಡಿಯೋಸೇ ಲಾಸ್ಟ್ ವ್ಲಾಗು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಇನ್ನು ಮುಂದಕ್ಕೆ ಬ್ಯುಸಿ ಆಗಿಬಿಡ್ತಾರೆ, ಸಿಗ್ತಾರಾ ಇಲ್ಲೋ ಅಂತ ನೀವು ವೀಡಿಯೋಸಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಏನೋ ಸೀಕ್ರೆಟ್ ಅಂತ ಅಲ್ಲ, ಟೈಮ್ ಇಲ್ಲ ನನಗೂ ಅಂತ ಹೇಳ್ಬೋದು. ನೀವು ಬೇಕಂದರೆ ನೋಡಿ ಫ್ರೆಂಡ್ಸ್, ಅಷ್ಟೇ, ಏನೂ ಮಾಡಲ್ಲ, ಹಿಂಗೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಜಿಮ್ ಬೇರೆ, ಎಲ್ಲ ಮುಟ್ಟು ನೋಡ್ಬೇಕಷ್ಟೇ ಅಲ್ವಾ. ಎಲ್ಲ ತೊಳೆದ್ಬಿಟ್ಟು ಅರ್ಧಂಬರ್ಧ ಬಿಟ್ಬಿಟ್ಟು ಕರ್ಕೊಂಡು ಹೋಗಿದ್ರೆ ಆಯಿತು. ಅಯ್ಯಪ್ಪ, ಈ ಮಕ್ಕಳನ್ನ ಸುತ್ತೋ ಅಷ್ಟರಲ್ಲಿ ಸಾಕಾಗುತ್ತೆ. ಸೊ ಇನ್ನು ಸ್ವಲ್ಪ ಇದೆ ಪಾತ್ರೆ, ಬೇಗ ತೊಳೆದ್ಬಿಟ್ಟು ಅಡುಗೆ ಮಾಡಿಬಿಡ್ತೀನಿ.
ಈ ವಿಡಿಯೋ ಕೂಡ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಯೇಷನ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಕೂಡ ಈ ವ್ಲಾಗ್ದು ಕಂಟಿನ್ಯೂಯೇಷನ್ ಬರುತ್ತೆ. ಇದಾದಮೇಲೆ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ಬರೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.